ಸೋಲಾರ್ ಕಂಪನಿಯ ವಿರುದ್ಧ ಪಾವಗಡದಲ್ಲಿ ರೈತರ ಆಕ್ರೋಶ. ನಾವು ನೀಡದಿರುವ ಜಾಗದಲ್ಲಿಯೂ ಘಟಕ ಓಪನ್ ಮಾಡಿದ್ದಾರೆ. ಸೋಲಾರ್ ಕಂಪನಿಯ ವಿರುದ್ಧ ರೈತರಿಂದ ಗಂಭೀರ ಆರೋಪ. ಎಸ್ ವೀಕ್ಷಕರ, ಪಾವಗಡ ಏಷ್ಯಾದ ನಂಬರ್ 1 ಸೋಲಾರ್ ಪಾರ್ಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈತ ಅಭಿವೃದ್ಧಿ ಹೊಂದುತ್ತಾ ಇರುವ ತಾಲೂಕು ಎಂದು ಗುರುತಿಸಿಕೊಂಡಿದೆ. ಆದರೆ ಈತ ಸೋಲಾರ್ ಘಟಕ ನಿರ್ಮಿಸಲು ತಾಲೂಕಿನ ಬಹುತೇಕ ರೈತರು ತಮ್ಮ ಜಮೀನನ್ನ ಕೆಲವರು ಮಾರಿದ್ದಾರೆ, ಕೆಲವರು ಲೀಸ್ಗೆ ನೀಡಿದ್ದಾರೆ. ಆದರೆ ಕೆಲ ರೈತರು ತಮ್ಮ ಜಮೀನನ್ನ ಪೂರ್ತಿಯಾಗಿ ನೀಡಿಲ್ಲ. ಘಟಕಕ್ಕೆ ಜಮೀನು ನೀಡಿದಿರುವ ಜಾಗವನ್ನ ಕೂಡ ಕಂಪನಿಯವರು ಬಳಸಿಕೊಂಡಿದ್ದಾರೆ. ಇದರಿಂದ ನಮ್ಮ ಜಮೀನಿಗೆ ಪರಿಹಾರವೂ ಇಲ್ಲ, ಅತ್ತ ನಾವು ಜಮೀನಿನ ಒಳಗೆ ಹೋಗಲು ಆಗ್ತಾ ಇಲ್ಲ ಎಂದು ರೈತರು ಸೋಲಾರ್ ಘಟಕದ ವಿರುದ್ಧ ಪ್ರತಿಭಟಿಸಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಎಲ್ಲ ಸುಮಾರು 300 ಜನ ಇದ್ದೀವಿ ನಾವು ರೈತರು. 300 ಜನ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಗ್ಯಾರಂಟಿ ಇಲ್ಲೇ ಬಂದು ನಾವೇನನ್ನ ಮಾಡ್ಕೋಬೇಕು, ನಮ್ಮ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಮಾಡಬೇಕು. ನಮ್ಮನ್ನು ಭೇಟಿ ಮಾಡೋಕ್ಕಲ್ಲ, ರೈತರಿಗೆ ಕೇಳಿದ್ರೆ ಅಂತಂದ್ರೆ ಅವರು ಮೋಸ ಮಾಡಿ ಇಲ್ಲಿ ಕೇಳಿದ್ರೆ ಇಲ್ಲಿ ಬಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ, ಕೋರ್ಟ್ಗೆ ಹಾಕೋ ಅಂತಾರೆ. ಆ ಕಂಪ್ನಿ ಈ ಕಡೆಯಿಂದ 6 ತಿಂಗಳಿಂದ ಗೊತ್ತಿಲ್ಲ ಮಾಡಿ ತೋರಿಸ್ತೀವಿ. 3.5 ಕೋಟಿ ತಗೊಂಡು ಇಟ್ಕೊಂಡು ನಮ್ಗೇನು ನ್ಯಾಯ ಕೊಡ್ತಾ ಇಲ್ಲ ಸರ್. ಎಲ್ಲ ಏನ್ ಸರ್ ತಹಶೀಲ್ದಾರ್ ಮೇಲೆ ಹೇಳ್ತಾರೆ, ಡಿಸಿ ಮೇಲೆ ಹೇಳ್ತಾರೆ. ಇಲ್ಲಿ ಬರುತ್ತೆ ಸ್ಥಳ ಇದು ಲೆಫ್ಟ್ ಸೈಡ್ ಬರ್ತದೆ. ಹೌದು, ಹೀಗೆ ರೈತರು ಸೋಲಾರ್ ಘಟಕದ ಮುಂದೆ ಕೂತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ದೃಶ್ಯ ಕಂಡುಬಂದಿರೋದು ನಾಗರಮಕ್ಕೆ ಹೋಬಳಿಯ ಶ್ರೀರಂಗಪುರ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ. ಈ ಗ್ರಾಮದ ಹಲವು ರೈತರು ಸೋಲಾರ್ ಘಟಕ ನಿರ್ಮಾಣಕ್ಕಾಗಿ ತಮ್ಮ ಜಮೀನನ್ನ ನೀಡಿದ್ರು. ಶ್ರೀರಂಗಪುರ ಗ್ರಾಮಕ್ಕೆ ಹೋಗುವ ರಸ್ತೆ ಬದಿಯಲ್ಲಿರುವ ಸರ್ವೆ ನಂಬರ್ 141, 142ರಲ್ಲಿ ಸೋಲಾರ್ ಕಂಪನಿ ಇದೆ. ಇತ್ತ ಕಂಪನಿಯವರು ನಮ್ಮ ಜಮೀನಿನಲ್ಲಿ ಸೋಲಾರ್ ಕಾಮಗಾರಿ ಮಾಡ್ತಿದ್ದಾರೆ. ಆದರೆ ರೈತರು ನೀಡದ ಜಾಗದಲ್ಲಿಯೂ ಸೋಲಾರ್ ಘಟಕ ನಿರ್ಮಾಣ ಮಾಡ್ತಾ ಇದ್ದು ರೈತರನ್ನ ಅವರುಗಳ ಜಮೀನಿಗೆ ಹೋಗಲು ಕೂಡ ಬಿಡ್ತಾ ಇಲ್ವಂತೆ. ನಾವು ಕೊಡದಿರುವ ಜಮೀನಿಗೆ ನಮ್ಮನ್ನೇ ಬಿಡ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ತಾಲೂಕು ಕಚೇರಿಯಲ್ಲಿರುವ ಕಂದಾಯ ಅಧಿಕಾರಿ ರಾಜಗೋಪಾಲ್ ಎಂದು ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೊಟ್ಟಿಲ್ಲ, ಹೆಣ್ಮಕ್ಳು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ನೀವೆಲ್ಲ ಇಂಜೆಕ್ಷನ್ ಆಡ್ತಾರಲ್ವಾ ತಂದ್ರೆ ಕೆಲಸ ಮಾಡ್ತಾವ್ರ ಕೆಲಸ ಮಾಡ್ತಾ ಇದಾರೆ ಸರ್. ಇಲ್ಲೇ ಬಂದು ಇಲ್ಲೇ ಗಲಾಟೆ ಮಾಡಿದ್ರೆ ಕಲ್ ತಗೊಂಡು ಆಡ್ದೆ ಗಲಾಟೆ ಮಾಡಿ ನಿಮ್ಮನ್ನೇ ಹೊಡಿತಾರ. ಹೊಡಿದ್ಬಿಟ್ಟು ಪೊಲೀಸರು ಬಂದಿದ್ರು. ಇವ್ರ ಹತ್ರ ಎಲ್ಲ ದುಡ್ಡು ಇರ್ತಲ್ರಿ. ಎಷ್ಟು ನನಗೆ ಹಾಕಿರೋದು ಅಲ್ಲ ಸರ್, ನಮ್ಮ ಜಮೀನಲ್ಲಿ ನಾವು 14 ಹಾಕಿರೋದು. ನಮ್ಮ ಜಮೀನಲ್ಲಿ ಇವರು ಇನ್ನೊಬ್ಬರು ಅಲ್ಲಿ ಗೇಟ್ನಾಗೆ ಪರ್ಮಿಷನ್ ತಗೋಬೇಕಾಗ್ತದೆ. ಅಲ್ಲಿ ಫೋನ್ ಮಾಡಿಬಿಟ್ಟು ಅಲ್ಲಿ ಕೇಳಿಬಿಟ್ಟು ಒಳಗೆ ಬರ್ಬೇಕು ಅಂತ ಕೇಳ್ತಾರೆ. ಹೌದಪ್ಪ, ಯಾಕಂದ್ರೆ ಆಯ್ತು ಅವ್ರದ್ದು ಇದ್ದಾನೆ ಜಮೀನಿಗೆ. ಆಯ್ತು ಹಂಗೆ ಮಾಡಿ. ಅದಕ್ಕೆ ಕಂಪ್ಲೇಂಟ್ FIR ಆಗೈತೆ. ಆದ್ರೂ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ, ಕೋರ್ಟಿಂದ ಆರ್ಡರ್ ತಂದಿದ್ದೀವಿ. ಕಂಪ್ನಿ ಎಲ್ಲ ರೈತರಿಗೆಲ್ಲ ಜಮೀನೆಲ್ಲ ತಗೊಂಡು ಒತ್ತುವರಿ ಮಾಡ್ಕೊಂಡು ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ನ್ಯಾಯ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಇನ್ನು ಇದೇ ವೇಳೆ ರೈತರು ಮಾತನಾಡಿ, ನಮಗೆ ನ್ಯಾಯ ಕಲ್ಪಿಸಿ ಕೊಡದಿದ್ದಲ್ಲಿ ಇದೇ ಸ್ಥಳದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಮುಂದಾಗ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದ್ದ ನಮ್ಮ ಜಾಗದಲ್ಲಿಯೂ ಸೋಲಾರ್ ಘಟಕ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ನಾವು ಸೋಲಾರ್ ಘಟಕಕ್ಕೆ ಅರ್ಧ ಜಮೀನು ನೀಡಿದ್ದೇವೆ, ಇನ್ನ ಉಳಿಕೆ ಜಾಗ ಹಾಗೆ ಬಿಟ್ಟಿದ್ವು. ಆದರೆ ಅದು ಸಹ ಸೋಲಾರ್ ಕಂಪನಿ ಒತ್ತುವರಿ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ಎಂದು ಕಂಪನಿ ವಿರುದ್ಧ ಕಿಡಿಕಾರಿದ್ರು. ಒಂದ್ ಎಕರೆ ಕಮ್ಮಿ ಮಾಡಿದ್ದಾರೆ, 1 ಎಕರೆ ಮಾಡಿದ್ದಾರೆ. 4 ಎಕರೆ 26 ಮಾಡಕ್ ಬಿಟ್ಟಿದ್ದೀನಿ.
ಒಂದೆಕರೆ ಪತ್ತೆ ಮಾಡಿಕೊಡಿ ಅಂತ ಕೇಳಿದ್ರೆ ಲೆಟರ್ ಕೊಟ್ಟೆ ಮಾಡಿಕೊಟ್ಟೆ ಎಲ್ಲ ಮಾಡಿಕೊಟ್ಟೆ ನಾವು ಇದುವರೆಗೂ ಮಾಡಿಕೊಟ್ಟಿಲ್ಲ. ಇವರೆಲ್ಲ ಒತ್ತುವರಿ ಮಾಡಿಕೊಂಡು ನಾಮನಾಂಶ ಅಲ್ಲಿ ಹಾಳು ಮಾಡಿಬಿಟ್ಟಾರೆ. ಅಲ್ಲಿ ಇವಾಗ ನಮ್ಮ ಜಮೀನಲ್ಲಿ ನಮಗೆ ಇದು ಮಾಡಿಬಿಟ್ಟಾರೆ, ನಮಗೆ ಮಾಡಿದ್ದಾರೆ. ಈಗ ಏನು ಮಾಡ್ತಾರೆ, ನಾವು ಪಂಚಾಯತಿ ಮಾಡ್ತೀವಿ, ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಸುಮಾರು 1-2 ತಿಂಗಳಿಂದ ಇದೇ ಹೇಳ್ಕೊಂಡು ಬರ್ತಾರೆ. ಇವತ್ತೆಲ್ಲ ಮೇಲಾಧಿಕಾರಿ ಬರ್ತಾರಪ್ಪ ಮಾತಾಡಂತ ಕರೆದ್ರು. ಈಗ ಅವರು ಪುನಃ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ನಮಗೆ ನ್ಯಾಯ ಕೊಡಿಸ್ಬೇಕು. ನಮ್ದು 15 ಎಕರೆ ಇದೆ, 10 ಎಕರೆ ನಾವು ಜಮೀನು ನಾವು ಎದ್ದೋಳಲ್ಲ ಮಾಡಿದ್ದೀವಿ. 5 ಎಕರೆ ನಾವು ಯಾರಿಗೂ ಮಾಡಿಲ್ಲ. ರಿಜಿಸ್ಟ್ರೇಷನ್ ಆಗಿದೆ, ಎಲ್ಲಾ ದಾಖಲಾತಿಗಳು ಇದಾವೆ. ನಮಗೆ 40 ವರ್ಷ ಆಗಿದೆ ಜಮೀನು ತಗೊಂಡು. ಅವ್ರು ನಮಗೆ ಗೊತ್ತಿದ್ದೇನೆ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ನಾವು ಕೇಳಿದ್ರೆ ತಹಶೀಲ್ದಾರ್ ಮಾಡಿಸ್ಕೊಟ್ಟಿದ್ದಾರೆ, ನಮಗೆ ಇವ್ರು AC ಮಾಡಿಸಿದ್ದಾರೆ, MLA ಮಾಡಿಸಿದ್ದಾರೆ, DC ಮಾಡಿಸಿದ್ದಾರೆ ಅಂತಾರೆ. ನಮ್ಮ ಆಸ್ತಿ ಮಾಡ್ಸೋಕ್ಕೆ ತಹಶೀಲ್ದಾರ್ಗೆ ಏನು ಹಕ್ಕೈತೆ? ದಾಖಲಾತಿ ಏನಾದರೂ ತಪ್ಪಿದ್ರೆ ಮಾಡ್ಸೋ ಹಕ್ಕೈತೆ. ನನ್ನ ಆಸ್ತಿ ಮಾಡೋ ಹಕ್ಕು ತಹಶೀಲ್ದಾರ್ಗೆ ಇಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡ್ಸೋವಾಗ ನಾವು ಕೆಲಸ ಮಾಡ್ತೀವಿ. ಪ್ರಕಾರನೇ ತಗೊಂಡಿದ್ವಿ, ತಹಸೀಲ್ದಾರ್ ಹತ್ರ ಅಪ್ರೂವಲ್ ತೊಗೊಂಡಿದ್ವಿ, DC ಹತ್ರ ಅಪ್ರೂವಲ್ ತೊಗೊಂಡಿದ್ವಿ. ರೈತರವ್ರಿಗೆ ನಾನು ಏನು ಮೋಸ ಮಾಡ್ತಾ ಇಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ವಿ ಡಾಕ್ಯುಮೆಂಟ್ ಏನಿದೆ ದಯವಿಟ್ಟು ತೊಗೊಂಬನ್ನಿ, ಅದು ಏನಿದೆ ಕಾನೂನು ರೀತಿಯಾಗಿ ಏನಿದೆ ಮಾಡೋಣ ಅಂತ ಹೇಳಿದ್ವಿ. ಸರ್, ಈಗ ಅಣ್ತಂಬದ್ರ ಕೋರ್ಟಲ್ಲಿ ಇರೋ ಅಂಥವನ್ನ ನೀವು ಒಬ್ರು ಬಂದು ಮಾರಾಟ ಸ್ಟೇ ಆರ್ಡರ್ ಇದೆ ಅಂತೆ. ಸ್ಟೇ ಆರ್ಡರ್ ಏನೂ ಇಲ್ಲ ಸರ್, ಅದನ್ನು ಕೇಳ್ತಾ ಇದ್ವಿ, ಸ್ಟೇ ಆರ್ಡರ್ ಕುಡಿ ಅಂತ, ಅದನ್ನು ಕೊಡ್ತಾ ಇಲ್ಲ. ಈಗ ರೈತರು ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಅದ್ರ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ. ತಹಸೀಲ್ದಾರ್ ಆಫೀಸಲ್ಲಿ ಜಲ್ದಿ ಆಗಲ್ಲ ಕೆಲಸ, ಒಂದು ಸ್ವಲ್ಪ ದಿನ ನೀವು ಅದು ಟೈಮ್ ತೊಗೊಂಡು ಬೇಕಾದ್ರೆ ಕೆಲಸ ಮಾಡ್ಕೋಬೋದು ಅಂತ ಹೇಳ್ತಾ ಇದೀವಿ. ನಾವೇನ್ ಮಾಡ್ತಾ ಇದೀವಿ, ನಾವು ತಹಸೀಲ್ದಾರ್ ಹತ್ರ ಹೋಗ್ತೀವಿ, ಸರ್ ಈ ತರ ಬಂದಿದ್ದಾರೆ ರೈತರವರು, ಸೊ ನಾವು ಏನೋ ಕೊಡೋಣ, ನಮ್ಮ ಕಡೆಯಿಂದ ನಾವು ಅರ್ಜಿ ಕೊಡ್ತೀವಿ, ನಿಮ್ಮ ಕಡೆಯಿಂದ ಡಾಕ್ಯುಮೆಂಟ್ ಕೊಡಿ ಅಂತಾನೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಈಗ ಅವ್ರಿಗೆ ಏನಿಲ್ಲ, ಅವ್ರು ಏನು ಕೇಳ್ತಾರೋ ಅದ್ರ ನೀವು ಕಲ್ಪಿಸಿ ನೀವು ಕೆಲಸ ಮಾಡ್ಕೊಳಕ್ಕೆ ಅವ್ರು ನಾವೇನಂದ್ರೆ ಏನಿದೆ ಡಾಕ್ಯುಮೆಂಟ್ ಕೊಟ್ರೆ ನಾವು ತಹಸೀಲ್ದಾರ್ ಸರ್ ಇದು ಕಂಪನಿ ಸರ್, ನಾನು ಇಂಡಿವಿಜುವಲ್ ಡಿಸಿಷನ್ ಏನು ತಗೊಳಕ್ ಆಗಲ್ಲ. ನಾವು ಏನಿದೆ ನಮ್ಮ ಪ್ರಕಾರ ಏನು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ನಾವು ಡಾಕ್ಯುಮೆಂಟ್ ಕೊಟ್ರೆ ಅದೇನು ಡಾಕ್ಯುಮೆಂಟ್ ಇದೆಯಲ್ಲ ಅದನ್ನೇ ಕೊಡಿ ಅಂತ ಸರ್. ಅವರು ಡಾಕ್ಯುಮೆಂಟ್ ಇದೆ, ಬಟ್ ಡಾಕ್ಯುಮೆಂಟ್ ಕೈಯಲ್ಲಿ ಕೊಡ್ತಾ ಇಲ್ಲ. ಡಾಕ್ಯುಮೆಂಟ್ ಕೊಟ್ರೆ ಸೆಟ್ ಜೆರಾಕ್ಸ್ ಅಂತ ಕೊಡ್ರಿ ಎಲ್ಲ. ಒಂದ್ ಕಡೆ ಸೋಲಾರ್ ಘಟಕ ಅಧಿಕಾರಿಗಳು, ಇನ್ನೊಂದ್ ಕಡೆ ದಲ್ಲಾಳಿಗಳ ಹಾವಳಿ. ಇವರಿಬ್ಬರ ನಡುವೆ ರೈತರು ಜಮೀನನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರಿಗೆ ಉಂಟಾಗಿರುವ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.